ಹೋಗ್ತಾವ ಕಾಲು. ಸೈಕಲ್ ತೊಳಿತಾನೆ. ಅಲ್ಲಂಡು ಕಟ್ಟುವಾಗ ಹಿಂಗೆ ಅಳ್ಳಾಡ್ದಂಗೆ ಹಿಂಗೆ ಹಿಂಗೆ. ಹೋಗು ಹೋಗ್ತೀನ ಜೊತೆಗೆ ಹೋಗಿ ಬರೋ ಹೋಗಿ. ಹ್ಞೂ ಯೂಟ್ಯೂಬಾಗ ಬರ್ತಾರೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಮಾಡ್ತಾಯಿದ್ವಿ. ಪ್ರತಿ ವರ್ಷಕ್ಕೊಂದ್ಸತಿ ಈ ಹಬ್ಬನ ಮಾಡ್ತೀವಿ. ಸೊ ಇವತ್ತು ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆನೇ ಅಂಗಳಕ್ಕೆಲ್ಲ ಕದ್ರಾಕ್ತಾ ಇದ್ದಾರೆ. ಅಂದರೆ ಬಕೆಟಲ್ಲಿ ಕಲಿಸ್ಕೊಂಡೆಲ್ಲ ಆಗ್ತಾಯಿಲ್ಲ. ಇದು ಬೇವಿನ ಸೊಪ್ಪಲ್ಲೆಲ್ಲ ಹಿಂಗೆ ಬಳಿತಾ ಇದ್ದಾರೆ. ಅಂದರೆ ನೆಲ್ಲುಲ್ಲು ಬಡಿಬೇಕಾದ್ರೆ ಎಲ್ಲ ಕಣ ಎಲ್ಲ ಈ ಥರ ಬಡಿತಾರೆ, ಆ ಥರ ಬಡಿತಾ ಇದ್ದಾರೆ. ಅಂದರೆ ನಮ್ಮ ಅಮ್ಮಂಗೆ ಕೈ ಮುರ್ಕೊಂಡಿದ್ದಾರೆ, ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಒಂದು ತಿಂಗಳು ಫುಲ್ಲು ರೆಸ್ಟ್ ತಗೊಳ್ಳೋಕೆ ಹೇಳಿದಾರಲ್ವ, ಹಂಗಾಗಿ ನನ್ನ ತಮ್ಮನೇ ಎಲ್ಲ ಮಾಡ್ತಾಯಿದ್ದಾನೆ ಕೆಲಸ ಎಲ್ಲನೂ. ಸೊ ಇವಾಗೂ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ಸೊ ಇವತ್ತು ಬೆಳಗ್ಗೆ ಕರೆಂಟು ಸಹ ಇತ್ತು, ಹಾಗಾಗಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸನ ಮಾಡ್ಕೊತಾ ಇದ್ದಾರೆ. ಹಿಂದೆಲ್ಲ ಸ್ವಲ್ಪ ಅಂಗಳ ಎಲ್ಲ ನೆನಕ್ಕಿದ್ರೆ ಬಳ್ಕೊಂಡು ಬರ್ತಾ ಇರ್ತಾರಲ್ವ, ನೀರು ಅಷ್ಟೊಂದು ಕುಟ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು ಹಿಂದೆ ನಮ್ಮ ಅಪ್ಪ ಪೈಪಲ್ಲೆಲ್ಲ ನೀರು ಬಿಟ್ಟು ಸ್ವಲ್ಪ ಹಸಿ ಮಾಡ್ತಾಯಿದ್ದಾರೆ. ಮುಂದೆಗಡೆ ನನ್ನ ತಮ್ಮ ಎಲ್ಲ ಸಗಣಿ ಹಾಕ್ಕೊಂಡು ಎಲ್ಲ ಬಳ್ಕೊಂಡು ಹೋಗ್ತಾ ಇದ್ದಾನೆ. ಈ ಥರ ಬಳಿದ್ರೆ ತುಂಬಾ ಚೆನ್ನಾಗಿ ಸಗಣಿ ಕುತ್ಕೊಳ್ಳುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕದ್ರಾಕೋದ್ಕಿಂತಲೂ ಈ ಥರ ಬಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಸ್ರಾಕ್ ಹೋಗಮ್ಮ. ಮಾರಮ್ಮನ ಹಬ್ಬದಲ್ಲಿ ಆರತಿ ಸಹ ಬೆಳಗ್ತೀವಿ. ಆರತಿ ಬೆಳಗ್ಬೇಕಾಯ್ತಲ್ವ, ಹಂಗಾಗಿ ನಮ್ಮ ಅಕ್ಕ ಬಂದಮೇಲೆ ಆರತಿ ಕಟ್ತಾ ಇದ್ದಾಳೆ. ಅಂದರೆ ನಮ್ಮಮ್ಮ ಕೈ ಮುರ್ಕೊಂಡಿದ್ದಾರಲ್ಲ, ಅವ್ರಿಗೂ ಸಹ ಕಟ್ಟೋದಕ್ಕಾಗೋದಿಲ್ಲ, ಕೆಲಸ ಏನು ಮಾಡೋದಕ್ಕಾಗೋದಿಲ್ಲ. ಅದು ಬಲಗೈ ಬೇರೆ ಮುರಿದ್ಬಿಟ್ಟಿದೆ, ಎಡಗೈಯಲ್ಲಿ ಎಲ್ಲ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ. ಇನ್ನು ನಾನು ತಣ್ಣೀರಿನ್ನೂ ಏನು ಮುಟ್ಟುತ್ತಾ ಇಲ್ವಲ್ಲ, ಹಂಗಾಗಿ ನಾನು ಆರತಿ ಕಟ್ಟಿರಲಿಲ್ಲ. ನಮ್ಮ ಅಕ್ಕ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ಲು. ಸೊ ಹುಡುಗರು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ಸೊ ಅವಳು ಬಂದಮೇಲೆ ಅವಳೇ ಆರತಿ ಎಲ್ಲ ಕಟ್ತಾ ಇದ್ದಾಳೆ. ಅಂದರೆ ಇದು ಹಸಿ ಅಕ್ಕಿ ಟೊಮ್ಟ ಅಕ್ಕಿ ಹಿಟ್ಟು ಹಾಕಿ ಕಲಸೋದು. ಅಕ್ಕಿ ಹಿಟ್ಟು, ನೀರು ಮತ್ತು ಸಕ್ಕರೆ ಈ ಮೂರನ್ನು ಹಾಕಿ ಚೆನ್ನಾಗಿ ಕಲಸಿ ಈ ಥರ ಉಂಡೆ ಮಾಡಿ ಇಟ್ಟು ಈಗ ಎಲೆಗೆ ಈ ಥರ ಹಂಚಿಕಡ್ಡಿ ಏರಿಸ್ಬಿಟ್ಟು ಸಿಗಿಸ್ತಾರೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಆರತಿನ ಕಟ್ತಾರೆ. ಒಬ್ಬೊಬ್ಬರು ಮನೆಯಲ್ಲಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಾಕ್ಸುಗಳು ಬರ್ತಾವಲ್ವ, ಆ ಥರದ್ರಲ್ಲೆಲ್ಲ ಆರತಿ ಕಟ್ತಾರೆ. ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟು. ಸೊ ನಾವೇನು ಆ ಥರ ಏನೂ ಕಟ್ಟೋದಿಲ್ಲ, ನಾರ್ಮಲಾಗಿ ಸಿಂಪಲ್ಲಾಗಿ ಕಟ್ತೀವಿ ಅಷ್ಟೇ. ಸೊ ಅದು ಸಹ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಆರತಿ ಬೆಳಗಬೇಕಾದ್ರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿರೋದು, ಅದು ಸಹ ಆ್ಯಡ್ ಮಾಡಿದ್ದೀನಿ. ಈ ಸತಿ ನಮಗೆ ಕನಗ್ಲು ಎಲ್ಲೂ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಇದು ರೋಸ್ ಹೂವು ಇದ್ವು. ಸೊ ರೋಸ್ ಹೂದಲ್ಲೇ ಆರತಿ ಕಟ್ತಾಯಿದ್ದೀವಿ. ನಮ್ಮ ಮುದ್ದು ಅಂತೂ ಬೆಳಗ್ಗೆಯಿಂದ ಮನೆಗೆ ಇಲ್ಲ. ಹಗಲೆಲ್ಲ ಒಬ್ಬೊಬ್ಬರು ಮನೆಗೆ ಬರ್ತಾನೆ ಇರ್ತಾರೆ ಅಲ್ವಾ, ಬಂದು ಎತ್ಕೊಂಡು ಆಟಾಡಿಸಿ ಹೋಗ್ತಾ ಇರ್ತಾರಲ್ವ, ಹಂಗಾಗಿ ಹಗಲೆಲ್ಲ ಒಬ್ಬೊಬ್ರು ಎತ್ಕೊಳ್ಳೋದಕ್ಕೆ ಅವ್ನಿಗೊಂಥರ ಆಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಆಟಾಡ್ತಾನೇ ಇದ್ದಾನೆ, ಮಲ್ಕೊಂಡೇ ಇಲ್ಲ. ಸೊ ಹಂಗೆ ನಮ್ಮಮ್ಮ ಸಹ ಆಟ ಆಡಿಸ್ತಾ ಇದ್ರು. ಇನ್ನು ಆರತಿ ಸಹ ರೆಡಿ ಐತೆ ನೋಡಿ, ಈ ಥರ ಕಟ್ಟಿದ್ದಾಳೆ ನಮ್ಮ ಅಕ್ಕ. ನಮ್ಮೂರಲ್ಲಿ ಎರಡು ಹತ್ರ ಆರತಿ ಬೆಳಗೋದು. ಅಂದರೆ ಹೊಲ್ದ ಹತ್ರ ಒಂದು ಮತ್ತು ಊರೊಳಗಡೆ ಒಂದಿದೆ, ಎರಡು ಹತ್ರ. ಅಂದರೆ ಹೊಲ್ದ ಹತ್ರ ಇರೋದು ನಮಗೆ ತುಂಬ ಹತ್ರ ಆಗುತ್ತೆ, ನಮ್ಮ ಮನೆಗೆ ಹತ್ರ ಆಗುತ್ತೆ ಅದು. ಅಂದರೆ ನಮ್ಮದು ಹೊಲ್ದ ಹತ್ರನೇ ಅಲ್ಲ ಮನೆ ಇರೋದು, ಹಂಗಾಗಿ. ಸೊ ಆರತಿ ಸಹ ರೆಡಿ ಐತೆ ನೋಡಿ, ಈ ಥರ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಅಂದರೆ ಮಾರಮ್ಮಗೆ ಬೇವಿನ ಸೊಪ್ಪು ಅಂದರೆ ಇಷ್ಟ ಅಲ್ವಾ, ಹಂಗಾಗಿ ಬೇವಿನ ಸೊಪ್ಪು ಸಹ ಇಟ್ಟಿದ್ದಾರೆ 3 ಕೊನೆ.
ತೊಳೆದ್ರೆ ಹಿಡ್ಕೊಂತಾರೆ ಮಕ್ಕ ಹಿಂಗೇನೆ ಯಾತೈತ ನನಗೆ ದೀಪಕ್ಕೆ ನೀನು ಹಂಗೆ ಗಂಬದು ಹ್ಞೂ 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 ನಮ್ಮ ಕೈ ಮುರ್ಕೊಂಡು ಒಂದೇ ಕೈಯಾಗ ಆಟ ಆಡ್ಸೋದು. ಹೆಂಗಂಬದು ನೀನು ನೀನು ಹೆಂಗಂಬದು ನೀನು ಹೆಂಗಂಬದು ನೋಡು ಕೈ ತಿಂಬದು ಕೈ ತಿಂಬದು ಕೈಗೆ ಸಾಕ್ಸು ಕಾಲಿಗೆ ಸಾಕಿದ್ರು ಕಾಲಕ್ಕೆ ಆಯಾಗ್ತಾವ ಕಾಲು ಸೈಕಲ್ ತೊಳಿತಾನೆ. ಕಾಲೆರಡು ಕಟ್ಟುವಾಗ ಹಿಂಗೆ ಅಲ್ಲಾಡ್ದಂಗೆ ಹಿಂಗೆ ಹಿಂಗೆ ಅಲ್ಲಾಡ ಬಿಡಮು. ಹೆಂಗೆ ಅಲ್ಲಾಡ್ಸ್ಕೊಂಡು ಬಿಡ್ತಾನೆ. ಹೋಗು ಹೋಗ್ತೀನ ಜೊತೆಗೆ ಹೋಗ್ಬರೋ ಹೋಗಿ. ಹ್ಞೂ ಯೂಟ್ಯೂಬ್ ಬರ್ತಾರೆ. ಇದು ನೀನ್ ಪೋಸ್ಟ್ ಮಾಡೋದು ಮಾರಮ್ಮ ಹಬ್ಬ ಎಲ್ಲ ಆದ್ಮೇಲೆ ಮಾಡ್ತೀನಿ. ಮತ್ತೆ ಇನ್ನೇ ಹಾಕ್ತೀವಿ ಅವರಿಗೆ ಒಟ್ಟೂರ್ಸಕ್ಕೆ ಏನು ಹಾಕಿ ಹಾಕಿದ್ರೆ ಆಫ್ ಮಾಡೋ ಬೇಗ ಕಾಫಿ ರೇಟ್ ಬರ್ತೈತೆ. ಮಾಡ್ಬೇಡ ಎಷ್ಟು ಮಾಡಕ್ ನಾನು ಹಂಗೆ ಬರಲ್ಲ. ಮತ್ತೀಗ ನಾ ಇವಾಗ ಎಡಿಟ್ ಮಾಡಿ ಇವಾಗ ಹಾಕನ್ ಇದನ್ನ. ಹಲೋ ಹಾಂ ಇಲ್ಲ ಧನಂಜಯ ಕೇಳಿದ್ನಾಳು ತಗೊಂಡೋಗಪ್ಪಿ ಅಂತ ಹೇಳ್ತೀನಿ. ಇನ್ನೇನು ಅಲ್ಲಿ ಧನಂಜಯ ಕೇಳಿದ್ನಲ್ಲ. ಎಷ್ಟು ಬಿದ್ದಾವೆ ಬೇಟೆ ಅಲ್ಲಿ? ಇನ್ನು ಹೋಗ್ತಾ ತಡಿ ಹೋಗಿಲ್ಲ. ನೀವೇ ಫಸ್ಟ್ ಕಟ್ ಮಾಡ್ಕೊಂಡು ಬಂದಿರೋದು. ಒಂದು ದೇವ್ರ ಹತ್ರ ಆಲ್ರೆಡಿ ಆರತಿ ಸಹ ಬೆಳಗಿದ್ರು. ಅಲ್ಲೇ ಹೋಗಿ ಕುರಿ ಎಲ್ಲ ಕಟ್ಕೊಂಡು ತೊಗೊಬಂದಿದ್ರು. ಈಗ ಮಟನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಚರ್ಮ ಗಿರ್ಮ ಎಲ್ಲ ತೆಗೆದುಬಿಟ್ಟು, ಅಂದರೆ ಇನ್ನು ಊರೊಳಗಡೆ ಇರೋದ್ರ ಹತ್ರ ಇನ್ನೂ ಬೆಳಗಿಲ್ಲ. ಇಲ್ಲಿ ಫಸ್ಟ್ ಎಲ್ಲ ಮಟನ್ ಎಲ್ಲ ರೆಡಿ ಮಾಡಿಕ್ಕಿ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಹೊಲ್ದ ಹತ್ರ ಬೆಳಗ್ತಾರೆ, ಅಲ್ಲಿಗಿಂತಲೂ ಊರೊಳಗಡೆ ಬೆಳಗ್ತಾರಲ್ವ ಅಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಇರುತ್ತೆ.